ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈಗಾಗಲೇ ಕಿಬೋ ಅಕೌಂಟ್ಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಮರ್ಜ್ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕಿಬೋ ಕಂಪನಿಯ ಕಿಲಪರ್ತಿ ವೆಂಕಟರಾವ್ ಸರ್ ಅವರು. ಓಕೆ, ಕಿಲಪರ್ತಿ ವೆಂಕಟರಾವ್ ಸರ್ ಹೇಳಿದಂತೆ ನಿಮ್ಮ ಕಿಬೋ ಅಕೌಂಟ್ಗಳನ್ನು ಮರ್ಜ್ ಮಾಡಿಕೊಂಡು ಮತ್ತು QCC ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗೆ ನಿಮ್ಮ ಕಾಯಿನ್ಗಳನ್ನು ಸ್ವ್ಯಾಪ್ ಮಾಡಿ ಕಳಿಸ್ಕೊಳ್ಳಿ ಅಂಥೇಳಿ ಈಗಾಗಲೇ ಅವಕಾಶ ಕೊಟ್ಟಿದ್ದಾರೆ. ಅದು 28ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಇವತ್ತು ಲಾಸ್ಟ್ ಡೇಟ್ ಆಗ್ತದೆ QCC ಕಾಯಿನ್ಗಳನ್ನು ಕಳಿಸ್ಕೊಳ್ಳಿಕ್ಕೆ. ಅದು QCC ಕಾಯಿನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಕಾಯಿನ್, ಪ್ರತಿಯೊಬ್ಬ ಅಕೌಂಟ್ ಹೋಲ್ಡರ್ಗೂ ಒಂದೊಂದು QCC ಕಾಯಿನ್ ಕೊಟ್ಟಿರ್ತಾರೆ. ಆ QCC ಕಾಯಿನ್ಗಳನ್ನು QCC ಎಕ್ಸ್ಚೇಂಜಿಗೆ ಡಿ ಕಾಯಿನ್ಗಳನ್ನು ಮತ್ತು QCC ಕಾಯಿನ್ಗಳನ್ನು ಮತ್ತು ಫೈನಲ್ ಕಾಯಿನ್ಗಳನ್ನು ಎಲ್ಲ ಕಾಯಿನ್ಗಳನ್ನು QCC ಎಕ್ಸ್ಚೇಂಜಿಗೆ ಕಳಿಸ್ಕೊಳ್ಳಿಕ್ಕೆ ಇವತ್ತು 28ನೇ ತಾರೀಕು ಫೆಬ್ರವರಿ, ಅದು 28/2/2026 ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಆಗಿರ್ತದೆ ಕಳಿಸ್ಕೊಳ್ಳಿಕ್ಕೆ. ಇಲ್ಲಾಂದರೆ QCC ಕಾಯಿನು ವೇಸ್ಟ್ ಆಗ್ತದೆ, ಬರ್ನ್ ಆಗ್ತದೆ. ಓಕೆ, ಆ ಒಂದು QCC ಕಾಯಿನ್ಗಳನ್ನು ನೀವು ಕಳಿಸ್ಕೋಬೇಕಂದ್ರೆ ಮೊದಲು ನಿಮ್ಮ ಅಕೌಂಟ್ಗೆ ಮರ್ಜ್ ಮಾಡ್ಕೋಬೇಕು. ಮರ್ಜ್ ಮಾಡ್ಕೊಳ್ಳಾರ್ದೇ ಡೈರೆಕ್ಟಾಗಿ ನೀವೇ ಏನಾದರೂ QCC ಅಕೌಂಟಿಗೆ ಕಾಯಿನ್ಗಳನ್ನು ಕಳಿಸ್ಕೊಳ್ಳಿಕ್ಕೆ ಸಹಿತ ಅವಕಾಶ ಇದೆ. ನೀವೇ ಡೈರೆಕ್ಟಾಗಿ ಕಳಿಸ್ಕೊಳ್ಬೋದು, ಅದು ಸ್ವ್ಯಾಪ್ ಮೂಲಕ. ಓಕೆ, ಬೈ ಚಾನ್ಸ್ ಆಗಿ ನಾವು ಮರ್ಜ್ ಮಾಡ್ಕೊಳ್ಳುವ ಸಮಯದಲ್ಲಿ ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಸಮಸ್ಯೆ ಏನಪ್ಪ, ಮೇಲ್ ID ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ವಿ, ಫೋನ್ ನಂಬರು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ವಿ, ಬಟ್ ಈಗ ಚೇಂಜ್ ಮಾಡೋಕ್ಕೆ ಹೋದರೆ ಆ OTP ಆ ಮೇಲ್ಗೆ ಹೋಗ್ತದೆ. ಇಲ್ಲಾಂದರೆ ಮತ್ತು ಫೋನ್ ನಂಬರು ಬೇರೆಯವ್ರಿಗೆ ಕೊಟ್ಟಿದ್ವಿ, ಅವತ್ತಿಗೆ ಆ ಫೋನ್ ನಂಬರ್ ಕಳೆದೋಗಿದೆ, ಇಲ್ಲ ಫೋನ್ ನಂಬರು ಬೇರೆಯವ್ರ ಹತ್ರ ಇದೆ ಅಂತ ಅಂದ್ಕೊಂಡ್ರೆ, ಬೇರೆಯವ್ರ ಹತ್ರ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಬೇರೆಯವ್ರ ಹತ್ರ ಮೇಲ್ ID ಬೇರೆಯವ್ರ ಹತ್ರ ಇದೆ. ಆದರೆ ಈಗ ನಾವು ಆ ಅಕೌಂಟ್ಗಳನ್ನು ದುಡ್ಡು ಕೊಟ್ಟು ನಾವೇ ಕೊಂಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಅಕೌಂಟ್ಗಳನ್ನು ನೀವೇ ಈಗ ಮೇಂಟೈನ್ ಮಾಡಬೇಕಲ್ವಾ, ಈಗ ನೀವೇ ಮರ್ಜ್ ಮಾಡ್ಕೋಬೇಕಲ್ವಾ. ಆ ಮರ್ಜ್ ಮಾಡ್ಕೊಳ್ಳೋ ಸಮಯದಲ್ಲಿ ಈಗ ಈ ಥರ ಮೇಲ್ ID ಕೇಳ್ತದೆ, ಮೇಲ್ IDಗೆ OTP ಹೋಗ್ತದೆ, ಇಲ್ಲ ಫೋನ್ ನಂಬರ್ಗೆ OTP ಹೋಗ್ತದೆ. ಅವಾಗ ಏನು ಮಾಡಬೇಕು? ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿಯೇ ಒಂದು ಫೋನ್ ನಂಬರ್ ಚೇಂಜ್ ಮಾಡೋಕ್ಕೆ ಮತ್ತು ಮೇಲ್ IDಯನ್ನು ಮತ್ತು ನಿಮ್ಮದೇ ಮೇಲ್ IDಯನ್ನು ಹಾಕಲಿಕ್ಕೆ, ಹೊಸ ಮೇಲ್ ID ಅಥವಾ ಹೊಸ ಫೋನ್ ನಂಬರನ್ನು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅದು ಎಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಕೌಂಟನ್ನು ನಾನು ಹೀಗೆ ಓಪನ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ ಎಡಗಡೆ 3 ಲೈನ್ಸ್ ಇದೆ. 3 ಲೈನ್ಸ್ ಇದೆ. ಅಲ್ಲಿ ನಿಮ್ಮ ಮೇಲ್ IDಯನ್ನು ಅಪ್ಡೇಟ್ ಮಾಡಲಿಕ್ಕೆ, ಫೋನ್ ನಂಬರನ್ನು ಅಪ್ಡೇಟ್ ಮಾಡಲಿಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಈ ಕಿಬೋ ಅಕೌಂಟ್ನಲ್ಲಿ ಎಲ್ಲಿ ಬಳಸಿರಬಾರ್ದು ಅಂಥ ಫೋನ್ ನಂಬರ್ ಆಗಲಿ ಅಥವಾ ಮೇಲ್ IDಯನ್ನು ಹಾಕಿ ನೀವು OTPಯನ್ನು ತೆಗೆದುಕೊಂಡು ಅಪ್ಡೇಟ್ ಮಾಡಬಹುದು. ಎಲ್ಲಿ ಕೊಟ್ಟಿದ್ದಾರೆ ಈಗ ನಾನು ನೋಡ್ತೇನೆ, ತೋರಿಸ್ತೇನೆ ನೋಡಿ. ನೋಡಿ ಇಲ್ಲಿ ಅಪ್ಡೇಟ್ ಅಂತ ಇದೆ. ಇಲ್ಲಿದೆ ನೋಡಿ, ಮೈ ಇಮೇಲ್ ಅಪ್ಡೇಟ್, ಮೈ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆನಾ. ಓಕೆ, ಮೈ ಇಮೇಲ್ ಅಪ್ಡೇಟ್, ಮೈ ಮೊಬೈಲ್ ನಂಬರ್ ಅಪ್ಡೇಟ್ ಅಂತಿದೆ. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋಕ್ಕಂದರೆ ಹಳೆ ಫೋನ್ ನಂಬರ್ಗೆ OTP ಹೋಗ್ತದೆ ನೋಡಿ. ಈಗ ಆಲ್ರೆಡಿ ಹಳೆ ಫೋನ್ ನಂಬರ್ ಇರುತ್ತೆ. ಈಗ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದವರು ಈ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಹಾಕಬೇಕು. ಓಕೆ, ಮತ್ತು ನೆಕ್ಸ್ಟು ಹೊಸ ಫೋನ್ ನಂಬರ್ ಹಾಕಿ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿದರೆ ಹೊಸ ಫೋನ್ ನಂಬರ್ಗೆ OTP ಬರುತ್ತೆ. ಇಲ್ಲಿ OTPಯನ್ನು ಹಾಕಿ ಸಬ್ಮಿಟ್ ಕೊಡಬೇಕು. ಅದು ಈ ಫೋನ್ ನಂಬರ್ ಅಪ್ಡೇಟ್ ಆದಂಗೆ. ಓಕೆ, ಈ ಫೋನ್ ನಂಬರು ಅಪ್ಡೇಟ್ ಆದಂಗೆ. ಬಟ್ ಇದನ್ನು ಫೋನ್ ನಂಬರ್ ನಾನು ಅವ್ರಿಗೆ ಯಾಕಪ್ಪ ಕೇಳೋದು, ಅವ್ರು ಕೇಳೋದು ಬೇಡ ಅಂತ ಅಂದರೆ ನೀವು ಒಂದು ಮೇಲ್ IDಯನ್ನು ನೀವು ಹೊಸದು ಕ್ರಿಯೇಟ್ ಮಾಡ್ಕೊಳ್ಳಿ. ಫೋನ್ ನಂಬರ್ದಂತೂ ನೀವು ಅವ್ರ ಕಡೆಯಿಂದ OTPಯನ್ನು ತೆಗೆದುಕೊಳ್ಳಲೇಬೇಕು. ಅದಕ್ಕಾಗಿ ಒಂದು ಈಸಿ ಮೆಥಡ್ ಏನಪ್ಪ ಅಂದರೆ ಮೇಲ್ IDಯನ್ನು ಕ್ರಿಯೇಟ್ ಮಾಡಿ. ಮೈ ಇಮೇಲ್ ಅಪ್ಡೇಟ್ ಅಂತೇಳಿ, ಮೈ ಇಮೇಲ್ ಅಪ್ಡೇಟ್ ಅಂತಿದೆಯಲ್ವಾ, ಇಲ್ಲಿ ಒಂದು ಹೊಸ ಮೇಲ್ IDಯನ್ನು ಹಾಕಿ ಅಪ್ಡೇಟನ್ನು ಕೊಡಬೇಕು. ಅಪ್ಡೇಟನ್ನು ಕೊಡೋದು ನಾನು ಹೇಳ್ತೇನೆ, ಒಂದೇ ನಿಮಿಷ ನೋಡಿ. ಯಾಕಂದರೆ ಒಂದು ಹೊಸ ಮೇಲ್ ID ಅಂತೂ ಬೇಕೇ ಬೇಕು. ನೋಡಿ,
ಹೊಸ ಮೇಲ್ ಐ ಡಿಯನ್ನು ಹಾಕಿದ್ದೀವಿ. ಇಲ್ಲಿ ಗೆಟ್ ಒ ಟಿ ಪಿ ಅಂತ ಹೇಳಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈಗ ಈ ಮೇಲ್ ಐ ಡಿಗೆ ಒ ಟಿ ಪಿ ಹೋಗಿದೆ. ಓಕೆ, ಇಲ್ಲಿ ಒ ಟಿ ಪಿ ಹಾಕಬೇಕು. ಈ ಈ ಒಂದು ಮೇಲ್ ಐ ಡಿಯನ್ನು ಹಾಕಿ ನೀವು ಒ ಟಿ ಪಿಯನ್ನು ತೆಗೆದುಕೋಬೇಕು. ಒ ಟಿ ಪಿ ಈ ಮೇಲ್ ಐ ಡಿಗೆ ಬಂದಿರುತ್ತೆ. ನೀವು ಯಾವುದು ಹೊಸದು ಕ್ರಿಯೇಟ್ ಮಾಡಿರ್ತೀರಿ ಅದಕ್ಕೆ. ನಾನು ಹೊಸದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಈಗ ಮತ್ತೆ ಒಂದು ಹೊಸ ಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಾವು ಓಪನ್ ಮಾಡ್ಕೋಬೇಕು. ಅದನ್ನು ಓಪನ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು, ಅದನ್ನು ಮೇಲ್ ಐ ಡಿ ಹಾಕಿ ಓಪನ್ ಮಾಡಬೇಕು. ನಾನು ಪ್ರತಿಯೊಂದು ನಿಮಗೆ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಹೊಸ ಮೇಲ್ ಐ ಡಿ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ ಈಗ ಒ ಟಿ ಪಿ ಹಾಕಿದ್ದೀನಿ. ಈಗ ಪಾಸ್ವರ್ಡ್ ಹಾಕಬೇಕು ಇಲ್ಲಿ. ಓಕೆ, ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡ್ಕೊರಿ. ನೋಡಿ, ಒ ಟಿ ಪಿ ಹಾಕಿ ಪಾಸ್ವರ್ಡ್ ಹಾಕಿದ್ದೀನಿ. ನೋಡಿ, ಇದು ಐ ಅಗ್ರಿ. ಯಾಕಂದರೆ ಒ ಟಿ ಪಿ ನಮ್ಮ ಮೇಲ್ ಐ ಡಿಗೆ ಈಗ ಒ ಟಿ ಪಿ ಬರಬೇಕಲ್ವಾ, ಫಸ್ಟ್ ಇನ್ನು ಅಪ್ಡೇಟ್ ಮಾಡೋಕ್ಕೆ ಇಷ್ಟು ಪ್ರೋಸೆಸ್ಸು. ನೋಡಿ, ಈಗ ಒ ಟಿ ಪಿ ಬಂದಿದೆ ಈ ಮೇಲ್ಗೆ. ಇಲ್ಲಿ ಈ ಥರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಹೊಸ ನಂಬರನ್ನು ಹಾಕ್ತಕ್ಕಂಥದ್ದು, ಹೊಸ ಒ ಟಿ ಪಿಯನ್ನು, ಹೊಸ ಮೊಬೈಲ್ ನಂಬರು, ಹೊಸ ಇಮೇಲ್ ಐ ಡಿಯನ್ನು ಹಾಕಿ ಅಪ್ಡೇಟ್ ಕೊಡೋದು. ಅಪ್ಡೇಟ್ ಕೊಟ್ಕೊಂಡು ಆದಮೇಲೆ ಮತ್ತೆ ನಾವು ಇನ್ನೊಂದು ಸಾರಿ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಹೋಗಬೇಕು. ಈಗ ಹೊಸ ಮೇಲ್ ಐ ಡಿಯನ್ನು ಓಪನ್ ಮಾಡಿದ್ವಿ, ಅಪ್ಡೇಟ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಬಂದು ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಹೋಗಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಮೇಲ್. ನೋಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಮೇಲ್ಗೆ ಮತ್ತು ಗೆಟ್ ಒ ಟಿ ಪಿ ಆಯಿತು. ಈಗ ಮತ್ತೆ ಇನ್ನೊಂದು ಒ ಟಿ ಪಿ ಹೋಗಿದೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಂಪಲ್ಸರಿ ಅಲ್ವಾ? ಕಂಪಲ್ಸರಿ ಅಂದರೆ ನಿಮಗೆ ಇರ್ತಕ್ಕಂಥ ಮೊಬೈಲಿಗೆ ಇಲ್ಲ ಫೋನ್ ನಂಬರ್ಗೆ ಒ ಟಿ ಪಿ ಬರಬೇಕಂತ ಹೇಳಿದ್ರೆ ಹೊಸ ಒಂದು ಮೇಲ್ ಐ ಡಿ ಫೋನ್ ನಂಬರನ್ನು ಹಾಕಬೇಕು. ಓಕೆ, ಹಾಕಿ ನಾನು ತೊಗೊಳ್ತಾ ಇದ್ದೀನಿ. ನೋಡಿ, ಈಗ ನಿಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಐತೆ ಆಗುತ್ತೆ. ನೋಡಿ, ಇಷ್ಟು ಫಸ್ಟು ಒಂದು ಹೊಸ ಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಇಟ್ಕೊಂಡು ಹಾಕಿ ಅಪ್ಡೇಟ್ ಮಾಡ್ಕೊಂಡು ಮತ್ತೆ ಅದೇ ಮೇಲ್ ಐ ಡಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒ ಟಿ ಪಿಯನ್ನು ಹಾಕಿ ಸಕ್ಸಸ್ ಮಾಡ್ಕೊಬೋದು. ನೋಡಿ, ಇಷ್ಟು. ಈಗ ಇವರ ಅಕೌಂಟನ್ನು ನಾವು ಈಸಿಯಾಗಿ ಮರ್ಜ್ ಮಾಡ್ಕೋಬೋದು. ಅದು ಹೇಗೆ ನಾನು ತೋರಿಸ್ತೇನೆ. ಜಸ್ಟು ಈ ಕೆ ಜೆ ನಂಬರನ್ನು ಮೇಲೆ ಇರ್ತಕ್ಕಂಥ ಈ ಕೆ ಜೆ ನಂಬರನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಇದು ಲಾಗೌಟ್ ಮಾಡಬೇಕು. ಲಾಗೌಟ್ ಮಾಡಿ ಮದರ್ ಅಕೌಂಟನ್ನು ಓಪನ್ ಮಾಡಬೇಕು. ಮದರ್ ಅಕೌಂಟ್ ಓಪನ್ ಮಾಡಿ ಇಲ್ಲಿ ಮೈ ಕೂಪನ್ಸ್ನಲ್ಲಿ ಹೋಗಿ ಮೈ ಕೂಪನ್ಸಲ್ಲಿ ಕೂಪನ್ಸನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಇಲ್ಲಿ ಅನದರ್ ಮರ್ಜ್ ಅನದರ್ ಯೂಸರ್ ಇಮೇಲ್ ಐ ಡಿಗೆ ನಾವು ಕಳಿಸ್ಕೋಬೇಕು. ಇಮೇಲ್ ಐ ಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೂಪನ್ಸ್ ಕಾಪಿ ಮಾಡ್ಕೊಂಡಿದ್ದೀವಲ್ವ, ಕೆಳಗಡೆ ಪೇಸ್ಟ್ ಮಾಡಬೇಕು. ಮೇಲೆ ಕೆ ಜಿ ಐ ನಂಬರ್ ಬರ್ಕೊಂಡಿರ್ತಕ್ಕಂಥದ್ದು ಇಲ್ಲ ನೀವು ಯಾರಿಗೆ ಕಳಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಓಪನ್ ಮಾಡಬೇಕು. ಈಗ ಬರ್ಕೊಂಡಿರ್ತಕ್ಕಂಥ ಈ ಕೆ ಜಿ ಐ ನಂಬರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಅವ್ರದ್ದೇ ಹೆಸರು ಕರೆಕ್ಟ್ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಆದಮೇಲೆ ಗೆಟ್ ಒ ಟಿ ಪಿ ಮೇಲ್ ಐ ಡಿಗೆ ಹೋಗಿದೆ. ಈಗ ಮೇಲ್ ಐ ಡಿಗೆ ನಾವು ಮತ್ತೆ ಓಪನ್ ಮಾಡ್ತೀವಿ. ಇದು ಇಮೇಲ್ ಐ ಡಿ ಬಂದಿರುತ್ತೆ.
ನೋಡಿ ಇಲ್ಲಿ OTPಯನ್ನು ನಾನು ಕಾಪಿ ಮಾಡ್ಕೊಳ್ತಿದ್ದೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಹಾಕಿ ಮರ್ಜ್ ಮಾಡ್ತಿದ್ದೀನಿ. ಓಕೆ, ಈಗ ಮರ್ಜ್ ಸಬ್ಮಿಟ್ ಮಾಡಿದೆ, ಸಕ್ಸಸ್. ಓಕೆ, ಹೀಗೆ ನೀವು ಮೇಲ್ ಐ ಡಿ ಅಥವಾ ಫೋನ್ ನಂಬರು ಬೇರೆಯವ್ರದ್ದಿದ್ದರೆ ಅದು ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಕುರಿತು, ಅದು ಹೇಗೆ ಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಅಪ್ಡೇಟ್ ಮಾಡ್ಕೊಳ್ಳೋದ್ರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತೋರಿಸಿದ್ದೀನಿ. ಓಕೆ, ಯಾರ್ಯಾರಿಗೆ ನಿಮಗೆ ಇಷ್ಟ ಆಗಿದ್ದಾನೆ ಈ ವಿಡಿಯೋ, ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ತಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.